ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐಫೋನ್ 16 ಪ್ರೋ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ತೋರಿಸೋನಿದ್ದೇನೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ಮಿಸ್ ಮಾಡೋದೆ ನೋಡಿ. ಲೆಟ್ಸ್ ಬಿಗಿನ್. ನಿಮಗೆ ಹಾನೆಸ್ಟಾಗಿ ಹೇಳಬೇಕಪ್ಪ ಅಂತಂದರೆ ಈ ಐಫೋನ್ 16 ಪ್ರೋವನ್ನು ನಾನು ಅಮೆಜಾನ್ದಿಂದ ಆರ್ಡರ್ ಮಾಡಿರುವೆ. ಈ ಥರನಾದ ಒಂದು ಸುಂದರ ಬಾಕ್ಸಲ್ಲಿ ಇದು ಬರುತ್ತೆ, ನೀವು ನೋಡ್ಬೋದು. ಈಗ ಬನ್ನಿ ಇದನ್ನು ಓಪನ್ ಮಾಡಿ ನೋಡೋಣ. ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದಂತೆ ನಿಮಗೆ ಮೊದಲಿಗೆ ಸಿಗತ್ತೆ ಐಫೋನ್ 16 ಪ್ರೋ. ಇದನ್ನು ಸ್ವಲ್ಪ ಪಕ್ಕಕ್ಕೆ ಇಡೋಣ. ಬಾಕ್ಸಲ್ಲಿ ಮತ್ತೇನು ಬಂದಿದೆ ಅಂತ ನೋಡೋಣ. ಈ ಬಾಕ್ಸಲ್ಲಿ ನಿಮಗೆ ಸಿಗತ್ತೆ ಒಂದು USB Type-C ಚಾರ್ಜಿಂಗ್ ಕೇಬಲ್, ಜೊತೆಗೆ ಒಂದು ಸಿಮ್ ಇಜೆಕ್ಟರ್. ಇಷ್ಟು ಬಿಟ್ಟರೆ ಈ ಬಾಕ್ಸಲ್ಲಿ ನಿಮಗೆ ಮತ್ತೇನು ಸಿಗಲ್ಲ. ಆ್ಯಪಲ್ ಸ್ವಲ್ಪ ಅಹಂಕಾರಿ ಕಂಪನಿಯಾಗಿದೆ. ಇದು ತನ್ನ ಕಸ್ಟಮರ್ಗೆ ಜಾಸ್ತಿ ಫೀಚರ್ಸನ್ನು ಕೂಡ ಕೊಡಲ್ಲ ಮತ್ತು ಇದರಲ್ಲಿ ಐಟಮ್ಗಳನ್ನು ಕೂಡ ಸರಿಯಾಗಿ ಕಳಿಸಲ್ಲ. ಈ ಬಾಕ್ಸಲ್ಲಿ ನಿಮಗೆ ಬರೀ ಐಫೋನ್ 16 ಪ್ರೋ ಚಾರ್ಜಿಂಗ್ ಕೇಬಲ್ ಮತ್ತು ಸಿಮ್ ಇಜೆಕ್ಟರ್ ಅಷ್ಟೇ ಬರುತ್ತೆ. ಪವರ್ ಅಡಾಪ್ಟರ್ ಬರಲ್ಲ. ನಿಮಗೆ ಪವರ್ ಅಡಾಪ್ಟರ್ ಬೇಕು, ಸ್ಕ್ರೀನ್ ಗಾರ್ಡ್ ಬೇಕು, ಇಯರ್ಫೋನ್ಸ್ ಬೇಕಪ್ಪ ಅಂತಂದರೆ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಖರೀದಿ ಮಾಡಬೇಕಾಗತ್ತೆ. ನಾನು ಕೂಡ ಖರೀದಿ ಮಾಡಿರುವೆ, ತೋರಿಸ್ತೀನಿ ಏನೇನನ್ನು ತಂದಿರುವೆ ಅಂಥೇಳಿ. ಸಪೋಸ್ ನಿಮಗೇನಾದರೂ ಈ ಕೇಬಲನ್ನು, ಇಯರ್ಫೋನ್ಗಳನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದಕ್ಕಾಗಿ ಪ್ರೊಟೆಕ್ಟಿಂಗ್ ಕೇಬಲ್ಗಳು ಈ ಥರದ್ದು ಬೇಕಪ್ಪ ಅಂತಂದರೆ ಅವುಗಳನ್ನು ಕೂಡ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಆರ್ಡರ್ ಮಾಡಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಐಫೋನ್ಗೆ ಬ್ಯಾಕ್ ಕವರ್ ಬೇಕಪ್ಪ ಅಂತಂದರೆ ಅದನ್ನು ಕೂಡ ಆರ್ಡರ್ ಮಾಡ್ಬೋದು. ನಿಮಗೆ ಸ್ಕ್ರೀನ್ ಗಾರ್ಡ್ ಬೇಕಪ್ಪ ಅಂತಂದರೆ ಅದನ್ನು ಕೂಡ ಆರ್ಡರ್ ಮಾಡ್ಬೋದು. ಮತ್ತು ಇಯರ್ಫೋನ್ ಬೇಕಪ್ಪ ಅಂತಂದರೆ ಇಯರ್ಫೋನ್ಗಳನ್ನ ಕೂಡ ಆರ್ಡರ್ ಮಾಡ್ಬೋದು. ಮತ್ತು ನಿಮಗೆ ಪವರ್ ಅಡಾಪ್ಟರ್ ಬೇಕಪ್ಪ ಅಂತಂದರೆ ಇದನ್ನು ಕೂಡ ಅಡಿಷ್ನಲಿ ಆರ್ಡರ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈ ಐಫೋನ್ 16 ಪ್ರೋ ಮೊಬೈಲ್ನ ಲಿಂಕು ಮತ್ತು ಎಲ್ಲ ಆಕ್ಸೆಸರೀಸ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಿಮಗೆ ಡೀಟೇಲ್ಸ್ ನೋಡೋದಿದ್ದರೆ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡಿ ನೋಡ್ಬೋದು. ಇದಿಷ್ಟು ಅನ್ಬಾಕ್ಸಿಂಗ್ ಆಯಿತು. ಈಗ ಇದರ ರಿವ್ಯೂ ಬಗ್ಗೆ ನೋಡೋಣ. ಇನ್ನೊಂದು ವಿಚಾರವನ್ನು ನಾನು ಹೇಳಕ್ಕೆ ಮರ್ತಿದ್ದೆ. ಈ ಐಫೋನ್ 16 ಪ್ರೋ ಬಾಕ್ಸಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್ ಕೂಡ ಬರಲ್ಲ. ಐಫೋನ್ನ ಒಂದು ನಂಬಿಕೆ ಏನಾಗಿದೆಯಪ್ಪ ಅಂತಂದರೆ ಅವರ ಐಫೋನ್ ತುಂಬಾ ಸಿಂಪಲ್ ಆಗಿದೆ, ಯಾರು ಬೇಕಾದರೂ ಕೂಡ ಇದನ್ನು ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಅದಕ್ಕಾಗಿ ಅವರು ಯೂಸರ್ ಮ್ಯಾನ್ಯುವಲನ್ನು ಕೂಡ ಕೊಡಲ್ಲ. ಐಫೋನ್ 16 ಪ್ರೋವನ್ನು ನೀವು ಕೈಯಲ್ಲಿ ಹಿಡಿದು ನೋಡಿದಾಗ ನಿಮಗೆ ತುಂಬಾ ಇದು ಲೋ ವೇಟ್ ಅಂತ ಫೀಲ್ ಆಗುತ್ತೆ. ಯಾಕಪ್ಪ ಅಂತಂದರೆ ಇದರ ವೇಟ್ ಕೇವಲ 199 ಗ್ರಾಮ್ ಇದೆ. ತುಂಬಾ ಲೈಟ್ ವೇಟೆಡ್ ಆಗಿರುವ ಒಂದು ಐಫೋನ್ ಇದಾಗಿದೆ. ಮತ್ತು ಮೇಲೆ ಒಂದು ವೈಟ್ ಪೇಪರನ್ನು ಕೊಟ್ಟಿರ್ತಾರೆ, ಇದನ್ನು ರಿಮೂವ್ ಮಾಡಿ. ಮತ್ತು ಯಾವಾಗ ಇದನ್ನು ಫಸ್ಟ್ ಟೈಮ್ ನೀವು ಪವರ್ ಆನ್ ಮಾಡ್ತಿರೋ ಈ ಥರನಾಗಿ ಒಂದು ವೆಲ್ಕಮನ್ನು ಇದು ಹೇಳುತ್ತೆ. ಸೊ ಫಸ್ಟ್ ಟೈಮಿಗೆ ಪವರ್ ಆನ್ ಆದಾಗ ಇದು ನಿಮ್ಮನ್ನು ಈ ರೀತಿಯಾಗಿ ವೆಲ್ಕಮ್ ಮಾಡುತ್ತೆ. ನೀವು ಲಕ್ಷಗಟ್ಟಲೆ ಕೊಟ್ಟು ಇದನ್ನು ತಂದಿರ್ತೀರಪ್ಪ ಅಂತಂದರೆ ನಿಮಗೊಂದು ಸ್ವಲ್ಪ ಸ್ಪೆಷಲ್ ಫೀಲ್ ಆಗಬೇಕಲ್ಲ, ಅದಕ್ಕಾಗಿ ಐಫೋನ್ ಕಂಪನಿ ಅಂದರೆ ಆ್ಯಪಲ್ ಕಂಪನಿ ಈ ರೀತಿ ಮಾಡುತ್ತೆ. ಈ ಐಫೋನ್ 16 ಪ್ರೋನ ಲುಕ್ಕು ಈ ಥರ ಇದೆ, ನೋಡ್ಬೋದು. ದಿಸ್ ಈಸ್ ಫ್ರಂಟ್ ಪ್ರೊಫೈಲ್, ದಿಸ್ ಈಸ್ ಬ್ಯಾಕ್ ಪ್ರೊಫೈಲ್, ಸೈಡ್ ಪ್ರೊಫೈಲ್ ಈ ರೀತಿ ಇದೆ. ಇದು ಮೇಲ್ಗಡೆಯಿಂದ ನೋಡಿದರೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ, ಲುಕಿಂಗ್ ನೈಸ್. ಇದರ ಒಂದೇನು ಟೈಟಾನಿಯಂ ಶೀಲ್ಡ್ ಇದೆಯಲ್ಲ, ಇದರ ಅಟ್ರಾಕ್ಟಿವ್ನೆಸ್ಸನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಈಗ ಇದರ ಸ್ಪೆಷಲ್ ಫೀಚರ್ಸ್ಗಳನ್ನು ಒಂದೊಂದಾಗಿ ನಾವು ನೋಡೋಣ. ಫೀಚರ್ ನಂಬರ್ 1, ಕಲರ್. ಐಫೋನ್ 16 ಪ್ರೋ ಟೋಟಲ್ ಆಗಿ 4 ಕಲರ್ಗಳಲ್ಲಿ ಅವೈಲೇಬಲ್ ಆಗಿದೆ. ನ್ಯಾಚುರಲ್ ಟೈಟಾನಿಯಂ, ಬ್ಲ್ಯಾಕ್ ಟೈಟಾನಿಯಂ, ಡೆಸರ್ಟ್ ಟೈಟಾನಿಯಂ, ವೈಟ್ ಟೈಟಾನಿಯಂ ಈ ರೀತಿ 4 ಕಲರ್ಗಳಲ್ಲಿ ಇದು ಬರುತ್ತೆ. ನಾನು ನಿಮಗೆ ಈಗೇನು ಒಂದು ಐಫೋನನ್ನು ತೋರಿಸ್ತಾ ಇದ್ದೀನಲ್ಲ, ಇದು ಡೆಸರ್ಟ್ ಟೈಟಾನಿಯಂ ಕಲರ್ನ ಐಫೋನ್ ಆಗಿದೆ. ಇದು ಐಫೋನ್ನಲ್ಲಿಯೇ ಜಾಸ್ತಿ ಸೇಲ್ ಆಗುವ ಐಫೋನ್ ಆಗಿದೆ ಮತ್ತು ಇದೇ ಕಲರ್ನಲ್ಲಿ ಖರೀದಿ ಮಾಡೋಕ್ಕೆ ಜಾಸ್ತಿ ಜನ ಇಷ್ಟಪಡ್ತಾರೆ. ಅದಕ್ಕಾಗಿ ನಾನು ಕೂಡ ಇದೇ ಕಲರಿನ ಐಫೋನನ್ನು ಖರೀದಿ ಮಾಡಿರುವೆ. ಫೀಚರ್ ನಂಬರ್ 2, ಡಿಸೈನ್. ಐಫೋನ್ 16 ಪ್ರೋನ ಡಿಸೈನ್ನ ಬಗ್ಗೆ ನಿಮಗೆ ಹೇಳಬೇಕಪ್ಪ ಅಂತಂದರೆ ಡಿಸೈನ್ ತುಂಬಾ ಚೆನ್ನಾಗಿದೆ. ಇದರ ಔಟರ್ ಸೈಡ್ನಲ್ಲಿ ಏನೇನೆಲ್ಲ ಬಟನ್ಸ್ಗಳು ಬರ್ತವೆ, ಎಲ್ಲೆಲ್ಲಿ ಬರ್ತವೆ ಅಂತ ಒಂದೊಂದಾಗಿ ನೋಡೋಣ. ಮೊದಲಿಗೆ ಲೆಫ್ಟ್ ಸೈಡ್ನಲ್ಲಿ ನೀವಿಲ್ಲಿ ಗಮನಿಸ್ಬೋದು, ಮೇಲ್ಗಡೆ ಒಂದು ಸಣ್ಣ ಬಟನನ್ನು ಕೊಟ್ಟಿದ್ದಾರಲ್ಲ, ಇದಿದೆ ಆ್ಯಕ್ಷನ್ ಬಟನ್. ಈ ಆ್ಯಕ್ಷನ್ ಬಟನ್ಗೆ ನಿಮಗೆ ಬೇಕಾದಂತಹ ಯಾವುದೇ ಒಂದು ಟಾಸ್ಕನ್ನು ನೀವು ಅಸೈನ್ ಮಾಡ್ಬೋದು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಕಾಲ್ ವ್ಯಾಲ್ಯೂಮನ್ನು ಒಮ್ಮೆಲೆ ಸೈಲೆನ್ಸ್ ಮಾಡೋದು, ಇಲ್ಲವೇ ಟಾರ್ಚನ್ನು ಆನ್ ಮಾಡೋದು, ಈ ರೀತಿ ನಿಮಗೆ ಯಾವ ಒಂದು ಟಾಸ್ಕನ್ನು ಕೊಡಬೇಕಂತ ಅನಿಸುತ್ತೋ ಅದನ್ನು ಈ ಆ್ಯಕ್ಷನ್ ಬಟನ್ಗೆ ನೀವು ಅಸೈನ್ ಮಾಡ್ಬೋದು. ಇದರ ಕೆಳಗಡೆ ನಿಮಗೆ 2 ವ್ಯಾಲ್ಯೂಮ್ ಬಟನ್ಗಳು ಕಾಣಿಸ್ತವೆ, ವ್ಯಾಲ್ಯೂಮ್ ಅಪ್ ಮತ್ತು ವ್ಯಾಲ್ಯೂಮ್ ಡೌನ್. ಮತ್ತು ಅದರ ಕೆಳಗಡೆ ನೀವು ಗಮನಿಸಿದಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಇದಿದೆ ಸಿಮ್ ಟ್ರೇ. ಇದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಸಿಮ್ ಇಜೆಕ್ಟರ್ನ ಬಳಸಿಬಿಟ್ಟು ಸಿಮ್ ಟ್ರೇಯನ್ನು ಓಪನ್ ಮಾಡಿ ಇದರಲ್ಲಿ ನಿಮ್ಮ ಸಿಮ್ ಕಾರ್ಡನ್ನು ಹಾಕ್ಬೋದು. ಇದಕ್ಕೆ 4G ಸಿಮ್ ಕಾರ್ಡು ಮತ್ತು 5G ಸಿಮ್ ಕಾರ್ಡ್ ಎರಡೂ ಕೂಡ ಸಪೋರ್ಟ್ ಆಗ್ತವೆ. ಇದೊಂದು
5G ಐಫೋನ್ ಆಗಿದೆ. ನಿಮಗಿಲ್ಲಿ ಮತ್ತೊಂದು ಇನ್ಫಾರ್ಮೇಷನನ್ನು ನಾನು ಕೊಡಲೇಬೇಕು. ಈ ಐಫೋನ್ಗೆ ನೀವು ಎಕ್ಸ್ಟರ್ನಲ್ SD ಕಾರ್ಡನ್ನು ಹಾಕೋಕ್ಕೆ ಬರಲ್ಲ. ಹೇಗೆ ನೀವು ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಎಕ್ಸ್ಟರ್ನಲ್ SD ಕಾರ್ಡ್ ಹಾಕ್ತಿರಲ್ಲ, ಈ ರೀತಿ ಇದರಲ್ಲಿ ಹಾಕಕ್ಕೆ ಬರಲ್ಲ. ಇದು 256 GB ಇಂಟರ್ನಲ್ ಸ್ಟೋರೇಜ್ನೊಂದಿಗೆ ಬರುವ ಐಫೋನ್ 16 Pro ಆಗಿದೆ. ನಾನು ಇದನ್ನು ವಿಡಿಯೋಗಳನ್ನು ಶೂಟ್ ಮಾಡುವುದಕ್ಕಾಗಿ ತಂದಿರುವೆ. ನನಗೆ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅದಕ್ಕಾಗಿ ನಾನು 256 GB ಇಂಟರ್ನಲ್ ಸ್ಟೋರೇಜ್ ಇರುವ ಐಫೋನನ್ನು ಖರೀದಿ ಮಾಡಿರುವೆ. ನೀವು ಇಷ್ಟೆಲ್ಲ ಅವಶ್ಯಕತೆ ಇಲ್ಲಪ್ಪ ಅಂತಂದರೆ ಕಡಿಮೆ ಇಂಟರ್ನಲ್ ಸ್ಟೋರೇಜ್ ಇರುವ ಐಫೋನನ್ನು ತೊಗೋಬೋದು, ಇಲ್ಲ ಜಾಸ್ತಿ ಸ್ಟೋರೇಜ್ ಬೇಕಪ್ಪ ಅಂದರೆ ಜಾಸ್ತಿ ಇರೋದನ್ನು ಕೂಡ ಖರೀದಿ ಮಾಡ್ಬೋದು. ಬಟ್ ನೀವು ಹೇಗೆ ಸ್ಟೋರೇಜನ್ನು ಜಾಸ್ತಿ ಬೇಡ್ತಿರೋ ದುಡ್ಡನ್ನು ಕೂಡ ಜಾಸ್ತಿ ಕೊಡಬೇಕಾಗತ್ತೆ. ಇನ್ನು ರೈಟ್ ಸೈಡ್ನಲ್ಲಿ ನಿಮಗೆ ತೋರಿಸ್ಬೇಕಪ್ಪ ಅಂತಂದರೆ ಮೇಲ್ಗಡೆ ಇದೆ ಪವರ್ ಬಟನ್. ನೀವು ಈ ಪವರ್ ಬಟನನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಡಿಸ್ಪ್ಲೇಯನ್ನು ಆನು ಆಫು ಮಾಡ್ಬೋದು. ಈ ಪವರ್ ಬಟನ್ನ ಕೆಳಗಡೆ ನಿಮಗೆ ಇನ್ನೊಂದು ಬಟನ್ ಕಾಣಿಸ್ತಾ ಇದೆಯಲ್ಲ, ಇದಿದೆ ಕ್ಯಾಮ್ರಾ ಕಂಟ್ರೋಲ್ ಬಟನ್. ಈ ಬಟನನ್ನು ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಮತ್ತು ನೀವು ಈ ಏನೊಂದು ಕ್ಯಾಮ್ರಾ ಕಂಟ್ರೋಲ್ ಬಟನ್ ಇದೆಯಲ್ಲ, ಇದನ್ನು ನಿಮ್ಮ DSLR ಕ್ಯಾಮ್ರಾದಲ್ಲಿ ಹೇಗೆ ನಿಮಗೆ ಕಂಟ್ರೋಲಿಂಗ್ ಸಿಗುತ್ತೋ ಆ ಥರ ಇದನ್ನು ಬಳಕೆ ಮಾಡ್ಬೋದು. ಇನ್ನು ಈ ಬಾಟಮ್ ಸೈಡ್ನಲ್ಲಿ ನಿಮಗೆ ಚಾರ್ಜಿಂಗ್ ಸ್ಲಾಟ್ ಸಿಗುತ್ತೆ. ಅದರ ಪಕ್ಕದಲ್ಲಿ ಏನು ನಿಮಗೆ ಸಣ್ಣ ಸಣ್ಣ ಹೋಲ್ಗಳು ಕಾಣಿಸ್ತಾ ಇವೆ ಅಲ್ಲ, ಅದು ಈ ಫೋನಿನ ಸ್ಪೀಕರ್ಸ್ಗಳಾಗಿವೆ. ಇನ್ನು ನೀವು ಯಾವಾಗ ಇದರ ಡಿಸ್ಪ್ಲೇಯನ್ನು ಆನ್ ಮಾಡ್ತಿರೋ ಇಲ್ಲಿ ಮೇಲ್ಗಡೆ ಒಂದು ಬ್ಲ್ಯಾಕ್ ಬಾರ್ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಬ್ಲ್ಯಾಕ್ ಬಾರಿಗೆ ಡೈನಾಮಿಕ್ ಐಸ್ಲ್ಯಾಂಡ್ ಅಂತ ಕರೀತಾರೆ. ಇದಕ್ಕೆ ನೀವು ನೋಟಿಫಿಕೇಷನ್ ಬಾರ್ ಅಂತ ಕೂಡ ಕರಿಬೋದು. ಇನ್ನು ಬ್ಯಾಕ್ ಸೈಡ್ನಲ್ಲಿ ನಿಮಗೆ ಟೋಟಲ್ ಆಗಿ 3 ಕ್ಯಾಮ್ರಾಗಳು ನೋಡೋಕ್ಕೆ ಸಿಗ್ತವೆ. ಇನ್ನು ಅದರ ಮೇಲ್ಗಡೆ ಒಂದು ಕಡೆ ನಿಮಗೆ ಫ್ಲ್ಯಾಶ್ ಲೈಟ್ ಸಿಗತ್ತೆ. ಮತ್ತು ನೀವು ಎಕ್ಸ್ಟರ್ನಲ್ ಮೈಕನ್ನು ಬಳಸದೆ ಕೂಡ ಈ ಐಫೋನ್ 16 ಪ್ರೋನಿಂದ ಒಳ್ಳೆಯ ಕ್ವಾಲಿಟಿಯಲ್ಲಿ ಆಡಿಯೋವನ್ನು ಕೂಡ ರಿಕಾರ್ಡ್ ಮಾಡಬಹುದು. ಇನ್ನು ಈ ಬ್ಯಾಕ್ ಸೈಡ್ನಲ್ಲಿ ನೋಡಿ ಸೆಂಟರ್ನಲ್ಲಿ ಆ್ಯಪಲ್ನ ಒಂದು ಲೋಗೋ ಇದೆ. ಇದೊಂದು ಸ್ವಲ್ಪ ಡಲ್ ಕಲರ್ನಲ್ಲಿದೆ ಅಂತ ಅನಿಸುತ್ತೆ. ಮತ್ತು ಇದರ ಬ್ಯಾಕ್ ಸೈಡ್ ಗ್ಲಾಸ್ ಇದೆಯಲ್ಲ, ಇದು ಗ್ಲಾಸ್ ಮ್ಯಾಟ್ ಆಗಿದೆ. ಇದು ತುಂಬಾ ಸೂಕ್ಷ್ಮವಾಗಿರುತ್ತೆ, ಕೈಯಿಂದ ಬಿದ್ದರೆ ಇದು ಒಡೆಯೋ ಚಾನ್ಸಸ್ ಇರುತ್ತೆ. ಇದಿಷ್ಟು ಐಫೋನ್ 16 ಪ್ರೋನ ಡಿಸೈನ್ನ ಒಂದು ಡೀಟೇಲ್ಸ್ ಆಯಿತು. ಫೀಚರ್ ನಂಬರ್ 3 ಡಿಸ್ಪ್ಲೇ. ಐಫೋನ್ 16 ಪ್ರೋನಲ್ಲಿ ನಿಮಗೆ 6.3 ಇಂಚಿನ ಒಂದು ಸುಂದರವಾಗಿರುವ ಡಿಸ್ಪ್ಲೇ ಸಿಗುತ್ತೆ. ಇದು 4K ರೆಸಲ್ಯೂಷನ್ ಇರುವ ಡಿಸ್ಪ್ಲೇ ಆಗಿದೆ. ಮತ್ತು ಈ ಡಿಸ್ಪ್ಲೇಯ ರಿಫ್ರೆಶ್ ರೇಟ್ ಎಷ್ಟಿದೆಪ್ಪ ಅಂತಂದರೆ 120 Hz ಇದೆ. ಸೊ ಇದರ ರಿಫ್ರೆಶ್ ರೇಟ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ನೀವು ಇದನ್ನು ಸ್ಮೂತಾಗಿ ಆಪ್ರೇಟ್ ಮಾಡ್ಬೋದು. ಗೇಮ್ ಆಪ್ರೇಟ್ ಮಾಡುವಾಗ ನಿಮಗೊಂದು ಸ್ಮೂತ್, ಫಾಸ್ಟ್, ಕ್ವಿಕ್ ರಿಪ್ಲೇ ರೆಸ್ಪಾನ್ಸ್ ಸಿಗತ್ತೆ. ಮತ್ತು ಇದರ ಡಿಸ್ಪ್ಲೇ ಇದೆಯಲ್ಲ, ಇದು ಸಿರಾಮಿಕ್ ಸಿಲ್ಡ್ನೊಂದಿಗೆ ಬರುವ ಡಿಸ್ಪ್ಲೇ ಆಗಿದೆ. ಬಾಕಿ ಸ್ಮಾರ್ಟ್ಫೋನ್ಗಳಿಗೆ ಕಂಪೇರ್ ಮಾಡಿದರೆ ಇದು 2x ಸ್ಟ್ರಾಂಗರ್ ಆಗಿದೆ, ಬಲಿಷ್ಠವಾಗಿದೆ ಅಂತ ಹೇಳ್ಬೋದು. ಇದು ಬಿದ್ದರೂ ಕೂಡ ಒಡೆಯೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ ಬಾಕಿ ಸ್ಮಾರ್ಟ್ಫೋನ್ಗಳಿಗೆ ಕಂಪೇರ್ ಮಾಡಿದರೆ. ಫೀಚರ್ ನಂಬರ್ 4 ಇನ್ಬಿಲ್ಟ್ ಆ್ಯಪಲ್ ಇಂಟೆಲಿಜೆನ್ಸ್. ಈ ಐಫೋನ್ 16 ಪ್ರೋನಲ್ಲಿ ಮೊದಲ ಬಾರಿಗೆ ನಮಗೆ ಇನ್ಬಿಲ್ಟ್ ಆಗಿರುವ ಆ್ಯಪಲ್ ಇಂಟೆಲಿಜೆನ್ಸ್ ಸಿಗತ್ತೆ. ಸೊ ಇದರಿಂದ ನೀವು AI ಎಲ್ಲ ಫೀಚರ್ಸ್ಗಳನ್ನು ಒಂದೇ ಜಾಗದಲ್ಲಿ ಈಸಿಯಾಗಿ ಬಳಕೆ ಮಾಡಿಕೊಳ್ಳಬಹುದು. ಫೀಚರ್ ನಂಬರ್ 5 ವಿಡಿಯೋ ರೆಕಾರ್ಡಿಂಗ್ ಕೆಪಾಸಿಟಿ. ನೀವು ಐಫೋನ್ 16 ಪ್ರೋವನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು 4K 20 FPS ತನಕವೂ ಕೂಡ ಒಳ್ಳೊಳ್ಳೆ ಕ್ವಾಲಿಟಿಯ ವಿಡಿಯೋಗಳನ್ನು ಶೂಟ್ ಮಾಡ್ಬೋದು. ಗೆಳೆಯರೆ, ನಾನೀಗ ಸೆಲ್ಫಿ ಕ್ಯಾಮ್ರಾದಿಂದ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇರುವೆ. ಕ್ವಾಲಿಟಿ ಹೇಗಿದೆ ಅಂಥೇಳಿ ನೀವು ನೋಡ್ಬೋದು. ಈಗ ಸದ್ಯಕ್ಕೆ ಕ್ಲೌಡಿ ಎನ್ವೈರ್ಮೆಂಟ್ ಇದೆ ಮತ್ತು ಸಂಜೆ ಕೂಡ ಆಗಕ್ಕೆ ಬಂದಿದೆ. ಲೋ ಲೈಟ್ ಇದ್ದರೂ ಕೂಡ ಪರವಾಗಿಲ್ಲ, ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋ ಬರ್ತಾ ಇದೆ. ಒಂದು ರೌಂಡ್ ರೊಟೇಟ್ ಮಾಡಿ ತೋರಿಸುವೆ, ನೀವು ನೋಡ್ಬೋದು. ಗೆಳೆಯರೆ, ನಾನೀಗ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇರುವೆ. ನೀವು ಬ್ಯಾಕ್ ಕ್ಯಾಮ್ರಾದಿಂದ ಯಾವ ರೀತಿಯಾದ ಕ್ವಾಲಿಟಿ ಬರುತ್ತೆ ಅನ್ನೋದನ್ನು ನೋಡ್ಬೋದು. ಇದು ಕೂಡ ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ, ನನಗಂತೂ ಕಾಣಿಸ್ತಾ ಇಲ್ಲ. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಫೀಚರ್ ನಂಬರ್ 6 ಕ್ಯಾಮರಾ. ಐಫೋನ್ 16 ಪ್ರೋನಲ್ಲಿ ನಿಮಗೆ ಫ್ರಂಟಲ್ಲಿ 12 ಮೆಗಾಪಿಕ್ಸೆಲ್ ಇರುವ ಒಂದು ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇನ್ನು ಬ್ಯಾಕಲ್ಲಿ ನಿಮಗೆ ಟೋಟಲ್ ಆಗಿ 3 ಕ್ಯಾಮ್ರಾಗಳು ಸಿಗ್ತವೆ. ಮೊದಲನೇದಾಗಿದೆ ಮೇನ್ ಕ್ಯಾಮ್ರಾ ಲೆನ್ಸ್ ಅಥವಾ ಮೇನ್ ಕ್ಯಾಮ್ರಾ.
ಇದು 48 ಮೆಗಾ ಪಿಕ್ಸೆಲ್ದಾಗಿದೆ. ಇದಕ್ಕೆ ನೀವು 1x ಅನ್ಬೋದು. ಎರಡನೇದು ಸಿಗುತ್ತೆ 0.5x ಕ್ಯಾಮ್ರಾ, ಅದಕ್ಕೆ ನೀವು ಅಲ್ಟ್ರಾ ವೈಡ್ ಅನ್ಬೋದು. ಅದು ಕೂಡ 48 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾವೇ ಆಗಿದೆ. ಇನ್ನು ಲಾಸ್ಟ್ ಬರುತ್ತೆ ಟೆಲಿಫೋಟೋ ಲೆನ್ಸ್ ಅಥವಾ ಟೆಲಿಫೋಟೋ ಕ್ಯಾಮ್ರಾ. ಅದು 12 ಮೆಗಾ ಪಿಕ್ಸೆಲ್ದಿರುತ್ತೆ. ಅದರಲ್ಲಿ ನೀವು 5x ತನಕ ಜೂಮ್ ಮಾಡಬಹುದು. ಐಫೋನ್ 16 ಪ್ರೋನಿಂದ ಕ್ಲಿಕ್ ಮಾಡಲಾದ ಕೆಲವೊಂದಿಷ್ಟು ಇಮೇಜಸ್ಗಳ ಕ್ವಾಲಿಟಿ ಇಂತಿದೆ, ನೀವಿಲ್ಲಿ ನೋಡ್ಬೋದು. ಇಂಡೋರ್ನಲ್ಲಿ ಮನೆಯ ಅಕ್ಕಪಕ್ಕವೇ ಇದನ್ನು ಬಳಸಿಬಿಟ್ಟು ಇದರ ಕ್ಯಾಮ್ರಾ ಕ್ವಾಲಿಟಿಯ ಬಗ್ಗೆ ನಮಗೆ ಅಷ್ಟೊಂದು ಕ್ಲಾರಿಟಿ ಸಿಗಲ್ಲ. ನೆಕ್ಸ್ಟ್ ವೀಕ್ ನಾನೊಂದು ಬೆಸ್ಟ್ ಟೂರಿಸ್ಟ್ ಲೊಕೇಶನ್ಗೆ ಹೋಗ್ತಾ ಇರುವೆ. ಅಲ್ಲಿ ನಾನು ಐಫೋನ್ 16 ಪ್ರೋನ ಕ್ಯಾಮ್ರಾ ಟೆಸ್ಟಿಂಗನ್ನು ಪ್ರಾಕ್ಟಿಕಲಿ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸುವೆ. ಅಲ್ಲಿ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೇಟ್ ಮಾಡಿ. ಫೀಚರ್ ನಂಬರ್ 7 ಪ್ರೊಸೆಸರ್. ಐಫೋನ್ 16 ಪ್ರೋನಲ್ಲಿ ನಿಮಗೆ A18 ಪ್ರೋ ಚಿಪ್ ಸಿಗುತ್ತೆ. ಇದು ತುಂಬಾ ಪವರ್ಫುಲ್ ಆಗಿರುವ ಮತ್ತು ಫಾಸ್ಟ್ ಆಗಿರುವ ಪ್ರೊಸೆಸರ್ ಆಗಿದೆ. ಹೀಗಾಗಿ ನೀವು ಐಫೋನ್ 16 ಪ್ರೋನಲ್ಲಿ ಎಲ್ಲ ಥರದ ವಿಡಿಯೋ ಗೇಮ್ಗಳನ್ನು ಬಿಂದಾಸಾಗಿ ಆಡ್ಬೋದು. ಮತ್ತು ಈ ಒಂದು ಆ್ಯಪಲ್ ಫೋನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಎಲ್ಲ ಥರದ ವಿಡಿಯೋಗಳನ್ನು ಶೂಟ್ ಮಾಡ್ಬೋದು. ಒಳ್ಳೊಳ್ಳೆ ಕ್ವಾಲಿಟಿಯ ವಿಡಿಯೋಗಳನ್ನ ಶೂಟ್ ಮಾಡ್ಬೋದು. ಮತ್ತು ಶೂಟ್ ಮಾಡಿರುವ ವಿಡಿಯೋಗಳನ್ನು ಇದರಲ್ಲೇ ಎಡಿಟ್ ಮಾಡ್ಬೋದು, ಯಾಕಂದರೆ ಪವರ್ಫುಲ್ ಆಗಿರುವ ಪ್ರೊಸೆಸರ್ ಇದರಲ್ಲಿದೆ. ನಿಮಗೇನಾದರೂ ಐಫೋನ್ನಿಂದ ಇಲ್ಲವೇ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ನಿಂದ ಅಥವಾ ಯಾವುದೇ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರುವ ಸ್ಮಾರ್ಟ್ಫೋನ್ನಿಂದ ಸಿನಿಮ್ಯಾಟಿಕ್ ವಿಡಿಯೋಗಳನ್ನು ಶೂಟ್ ಮಾಡೋದನ್ನು, ಎಡಿಟ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಆನ್ಲೈನ್ ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್ ಕೋರ್ಸಿಗೆ ಎನ್ರೋಲ್ ಆಗಿ. ನಾನು ನಿಮಗಾಗಿ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೂಪನ್ ಕೋಡನ್ನು ಕೂಡ ಅರೇಂಜ್ ಮಾಡಿರುವೆ. ನೀವು SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗತ್ತೆ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನೀವೇನಾದರೂ ಲಾಗರ್ ಆಗಿದ್ದರೆ, ಓರ್ವ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ, ಯೂಟ್ಯೂಬರ್ ಆಗಿದ್ದರೆ ನಿಮಗೆ ಐಫೋನ್ 16 ಪ್ರೋ ಒಂದು ಬೆಸ್ಟ್ ಆಪ್ಷನ್ ಆಗಿದೆ. ನೀವು ಸೀರಿಯಸ್ ಆಗಿ ಕಂಟೆಂಟ್ ಕ್ರಿಯೇಷನನ್ನು ಮಾಡೋರಿದ್ದರೆ, ನಿಮ್ಗೇನಾದರೂ ಪ್ರೊಫೆಷ್ನಲ್ ಯೂಸಿಗೆ ಬೇಕಾಗಿದ್ದರೆ ಮಾತ್ರ ಖರೀದಿ ಮಾಡಿ. ಅದನ್ನು ಬಿಟ್ಬಿಟ್ಟು ಮನೆಯವರ ಪ್ರಾಣ ಹಿಂಡಿಬಿಟ್ಟು ಸಾಲ ಸೋಲ ಮಾಡಿ ಇದನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಫೀಚರ್ ನಂಬರ್ 8 ಆ್ಯಂಡ್ ಲಾಸ್ಟ್, ಬ್ಯಾಟ್ರಿ ಲೈಫ್. ಐಫೋನ್ 16 ಪ್ರೋನಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ 33 ಅವರ್ನ ವಿಡಿಯೋ ಪ್ಲೇಬ್ಯಾಕ್ ಸಿಗತ್ತೆ. ಐಫೋನ್ ತನ್ನ ಬ್ಯಾಟ್ರಿಯ ಬಗ್ಗೆ ಒಡೆದು ಹೇಳಲ್ಲ, ಅದೇನು ಹೇಳುತ್ತೋ ಅದನ್ನೇ ನಾವು ನಂಬಬೇಕಾಗತ್ತೆ. 33 ಅವರ್ ವಿಡಿಯೋ ಪ್ಲೇಬ್ಯಾಕ್ ಬರುತ್ತೆ ಅಂತ ಹೇಳಿದರೆ ನಾವು ಅದನ್ನೇ ನಂಬಬೇಕಾಗತ್ತೆ. ಐಫೋನ್ ಸ್ವಲ್ಪ ಹಾಗೇನೆ. ಈ ಐಫೋನ್ 16 ಪ್ರೋ ವಾಟರ್ ಪ್ರೂಫ್ ಆಗಿದೆ ಅಂಥೇಳಿ ಕಂಪ್ನಿ ದಾವೆ ಮಾಡುತ್ತೆ. ಇದ್ರ ಮೇಲೆ ಈಗ ನೀರು ಹಾಕಿ ನೋಡುವೆ ಇದು ರಿಯಲಿ ವಾಟರ್ ಪ್ರೂಫ್ ಆಗಿದೆನಾ ಇಲ್ವಾ ಅಂಥೇಳಿ. ಈಗ ಇದ್ರ ಮೇಲೆ ನೀರು ಹಾಕ್ತಾ ಇದ್ದೀನಿ, ನೋಡಿ ನೀವು. ರಿಯಲಿ ವಾಟರ್ ಪ್ರೂಫ್ ಆಗಿದೆ. ಈಗ ನೀರು ಹಾಕಿ ವಾಶ್ ಮಾಡಿದ್ರು ಕೂಡ ಇದು ಸರಿಯಾಗಿ ಫಂಕ್ಷನ್ ಮಾಡ್ತಾ ಇದೆ. ಇವಿಷ್ಟು ಐಫೋನ್ 16 ಪ್ರೋನ ಸ್ಪೆಷಲ್ ಫೀಚರ್ಗಳಾದವು. ಇನ್ನು ಇದರ ಪ್ರೈಸ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಎಲ್ಲ ಎಕ್ಸೆಸರಿಗಳ ಸಮೇತ ಇದು ನನಗೆ 1,25,000 ತನಕ ಖರ್ಚಿನಲ್ಲಿ ಬಿದ್ದಿದೆ. ನಾನು ಇದನ್ನು ಅಮೆಝಾನ್ನಿಂದ ಪರ್ಚೇಸ್ ಮಾಡಿರುವೆ. ಅದಕ್ಕಾಗಿ ಸ್ವಲ್ಪ ಕಡಿಮೆ ರೇಟಲ್ಲಿ, ಸಸ್ತಾ ರೇಟಲ್ಲಿ ಸಿಕ್ಕಿದೆ ಅನ್ಬೋದು. ನೀವೇನಾದರೂ ಆ್ಯಪಲ್ ವೆಬ್ಸೈಟ್ನಿಂದ ಖರೀದಿ ಮಾಡಿದರೆ ಒಂದು 4,500 ಇನ್ನೂ ಜಾಸ್ತಿ ಕೊಡಬೇಕಾಗತ್ತೆ. ಇದರ ಲಿಂಕ್ ಮತ್ತು ಎಕ್ಸೆಸರಿಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೀವು ಡೀಟೇಲ್ಸನ್ನು ಚೆಕ್ ಮಾಡೋರಿದ್ರೆ ಕ್ಲಿಕ್ ಮಾಡಿ ನೋಡ್ಬೋದು. ಇದಿಷ್ಟು ಐಫೋನ್ 16 ಪ್ರೋನ ಒಂದು ಡೀಟೇಲ್ಡ್ ಆದ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋ. ಇದು ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಸಿಗುವೆ, ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.